ಇವತ್ತು ನಮ್ಮ ಬ್ಯಾಚುಲರ್ ಸೀರೀಸಲ್ಲಿ ಇದು ಡೇ 9. ನಾನಿವತ್ತು ಬೆಳಗ್ಗೆ ಎದ್ದಿದ್ದು ಲೇಟ್ ಆಯಿತು. ಅದರಿಂದ ಇವತ್ತು ಬ್ರೇಕ್ಫಾಸ್ಟ್ ಎಲ್ಲ ಸ್ಕಿಪ್ ಮಾಡಿ ನಾನು ಹೋಗಿದ್ದೆ ಡೈರೆಕ್ಟ್ ಊಟ ಮಾಡೋಣ ಅಂತ. ಊಟ ಎಲ್ಲ ಮಾಡಿಬಿಟ್ಟು ನಾನು ಹೋಗಿದ್ದೆ ಕಟಿಂಗ್ ಮಾಡ್ಸೋಣ ಅಂತ. ಏನಕ್ಕಪ್ಪ ಸಡನ್ ಕಟಿಂಗ್ ಅಂದರೆ ನೆಕ್ಸ್ಟ್ ವೀಕ್ ಊರಿಗೆ ಹೋಗ್ಬೇಕಿತ್ತು. ಕಟಿಂಗ್ ಮಾಡಿಸಿಲ್ಲ ಅಂದರೆ ನಮ್ಮಪ್ಪ ಮೈಟ್ ತೊಗೊಂಡು ಹೊಡಿತಾರೆ. ಅದಕ್ಕಂತ ನಾನು ಹೋಗಿದ್ದೆ ಕಟಿಂಗ್ ಮಾಡ್ಸೋಣ ಅಂತ. ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಆಗಿ ಫೈನಲ್ ಲುಕ್ ಈ ಥರ ಇತ್ತು. ಹೆಂಗಿದೆ ಕಾಮೆಂಟ್ ಮಾಡಿ. ಫ್ರೆಶ್ ಅಪ್ ಎಲ್ಲ ಮುಗಿಸಿ ನಾನು ಸ್ವಲ್ಪ ಲಗೇಜ್ನ ಪ್ಯಾಕ್ ಮಾಡಿಕೊಂಡು ನಾನು ಗಾಡಿ ತಗೊಂಡು ನಾನು ಹೊರಟಿದ್ದೆ ತುಮಕೂರು ಕಡೆಗೆ. ತುಮಕೂರು ಕಡೆಗೆ ಅಂದರೆ ನಿಮ್ಗೆ ನೆಕ್ಸ್ಟ್ ಬರೋ ವಿಡಿಯೋಲಿ ಗೊತ್ತಾಗುತ್ತೆ. 8th ಮೈಲ್ಗೆ ಹೋದೆ. 8th ಮೈಲಲ್ಲಿ ನಮ್ಮ ಬಾಯ್ಸ್ ಎಲ್ಲ ವೆಯ್ಟ್ ಮಾಡ್ತಿದ್ರು. ಸೊ ಅವ್ರಿಗೆಲ್ಲ ಒಂದು ಆಯ್ ಹೇಳಿ ಅಲ್ಲಿಂದ ನಾವು ಸ್ಟಾರ್ಟ್ ಆಗಿದ್ದು ತುಮಕೂರು ಕಡೆಗೆ. ಅಲ್ಲಿ ಹೋಗೋಷ್ಟರಲ್ಲೆಲ್ಲ ಒಂದು 10 ಗಂಟೆ ಆಗಿತ್ತು. ಹೋಗೋಷ್ಟರಲ್ಲಿ ಅಲ್ಲೇ ಪೂಜೆ ಎಲ್ಲ ನಡೀತಾ ಇತ್ತು. ಪೂಜೆ ಎಲ್ಲ ನೋಡಿಕೊಂಡು ಮೇಕೆ ಕಡೆಗೆ ರೆಡಿ ಮಾಡ್ತಾಯಿದ್ರು. ಒಂದಲ್ಲ ಎರಡಲ್ಲ ಮೂರಲ್ಲ ಬರೋಬ್ಬರಿ 12 ಮರಿನ ಹೊಡೆದ್ರು. ಲಾಸ್ಟಲ್ಲಿ ಒಂದು ಮರಿ ತಲೆ ಅಲ್ಲಾಡಿಸ್ತಿರ್ಲಿಲ್ಲ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಪಾಪ ಅವ್ರು ಏನೇನೋ ಪ್ರಯತ್ನ ಪಡ್ತಿದ್ರು, ಏನು ಒಪ್ತಾನೆ ಇರಲಿಲ್ಲ. ಸೊ ಲಾಸ್ಟಲ್ಲಿ ಅಕ್ಕ ಯಾರೋ ಬಂದು ಪೂಜೆ ಮಾಡಿದ್ರು. ಲಾಸ್ಟ್ಗೆ ಮತ್ತೆ ಅದು ಒಪ್ಕೊಂಡು ತಲೆ ಅಲ್ಲಾಡ್ಸಿ ನೋಡ್ರಿ. ಬಲಿಗೆ ಒಪ್ಕೊಂಡಿದ ತಕ್ಷಣ ಅವ್ರ ಮುಖದಲ್ಲಿ ಖುಷಿ ನೋಡ್ರಿ. ಖುಷಿನೋ ಖುಷಿ ಅವ್ರಿಗೆ. ಪೂಜೆ ಎಲ್ಲ ಮುಗಿದ್ಮೇಲೆ ಬಲಿ ಕೊಡೋಕೆ ಸ್ಟಾರ್ಟ್ ಮಾಡಿದ್ರು. ಸೊ ಬಲಿ ಎಲ್ಲ ಕೊಟ್ಮೇಲೆ ನಾವು ಹೋಗಿದ್ದೆ ಅವ್ರ ಮನೆ ದೇವ್ರು ನೋಡೋಕ್ಕೆ. ಇವ್ರಿಗೆ ನೋಡ್ರಿ ಬಲಿ ಕೊಡ್ತಾ ಇರೋದು.